ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ತುಂಬಾನೇ ಈಸಿಯಾಗಿ ಹೇರ್ ರೆಮಿಡಿನ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಆಗಿದೆ. ಇವಾಗಂತೂ ಕೂದಲು ಉದುರೋ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಕೂದಲು ಸಮಸ್ಯೆ ತುಂಬ ಅಂದರೆ ತುಂಬಾ ಇದೆ. ಅದನ್ನು ಯಾವ ಥರ ಮಾಡ್ಕೊಳ್ಳೋದು, ಸಮಸ್ಯೆಯನ್ನು ಯಾವ ಥರ ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಕೇವಲ ಅಲೋವೆರಾ, ಕರಿಬೇವು ಹಾಗೆಯೇ ನೆನೆಸಿಟ್ಟಿರುವಂಥ ಮೆಂತ್ಯಕಾಳು ಮತ್ತು ಮಜ್ಜಿಗೆಯಿಂದ ಅತ್ಯದ್ಭುತವಾದಂಥ ಹೇರ್ ರೆಮಿಡಿನ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿದರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೊದಲನೇದಾಗಿ ಅಲೋವೆರಾ ಪೀಸ್ಗಳನ್ನು ತೊಗೊಂಡಿದ್ದೀನಿ. ಇದರ ಮುಳ್ಳು ಇರುತ್ತೆ ಅಂತ, ಆ ಕಡೆ ಈ ಕಡೆ ಎಲ್ಲ ಮುಳ್ಳು ಇರುತ್ತೆ ಅಂತ ಕಟ್ ಮಾಡಿಬಿಟ್ಟು ಸುಮಾರು 8ರಿಂದ 10 ಪೀಸ್ ಆಗುವಷ್ಟು ಅಲೋವೆರಾ ಪೀಸ್ಗಳನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೆ ಅಲೋವೆರಾ ಅಂತಾರೆ, ಹಾಗೆಯೇ ಲೋಳೆ ಸರ ಅಂತ ಕೂಡ ಕರೀತಾರೆ. ಇದು ನಮ್ಮ ಕೂದಲಿಗೆ ಹಾಗೆಯೇ ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮುಖದಲ್ಲಿ ತುಂಬ ಕಲೆಗಳಾಗಿರುತ್ತೆ, ಮುಖ ಪೂರ್ತಿ ಡಲ್ ಆಗಿರುತ್ತೆ, ಹಾಗೆಯೇ ತುಂಬ ಮೊಡವೆಗಳಿರುತ್ತೆ. ಎಲ್ಲವನ್ನು ನಿವಾರಣೆ ಮಾಡಿಕೊಂಡು ನಾವು ತುಂಬ ಚೆನ್ನಾಗಿ ಕಾಣಬೇಕು ಅಂತ ಅಂದರೆ ಈ ಅಲೋವೆರಾ ಜೆಲ್ಲನ್ನು ಬಳಸಲೇಬೇಕಾಗುತ್ತೆ. ಇದನ್ನು ಬಳಸ್ತಾ ಬರೋದ್ರಿಂದ ಮುಖ ಪೂರ್ತಿ ಶೈನ್ ಆಗುತ್ತೆ, ಹಾಗೆ ತುಂಬ ಚೆನ್ನಾಗಿ ವೈಟಾಗಿ ಕೂಡ ಕಾಣಿಸುತ್ತೆ. ಹಾಗೆಯೇ ಇದನ್ನು ಕೂದಲಿಗೂ ಕೂಡ ಬಳಸ್ತಾ ಬರೋದ್ರಿಂದ ಕೂದಲಿಗೆ ಒಂದೊಳ್ಳೆ ಹೊಳಪು ಬರುತ್ತೆ ಅಂತಲೇ ಹೇಳ್ಬೋದು. ಕೂದಲು ತುಂಬಾ ರಫ್ ಆಗಿದೆ ಅಂತ ಅಂದ್ರೂ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಸ್ಮೂತ್ ಆಗುತ್ತೆ, ಹಾಗೆ ಒಂದೊಳ್ಳೆ ಶೈನ್ ಕೂಡ ಕೊಡುತ್ತೆ ಈ ಅಲೋವೆರಾ ಜೆಲ್ಲು. ಹಾಗೆಯೇ ತಲೆಹೊಟ್ಟನ್ನು ದೂರ ಮಾಡುತ್ತೆ. ಹಾಗೆ ಕೂದಲು ತುಂಬ ತೆಳುವಾಗಿದೆ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ದಪ್ಪಗಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಕೂದಲು ಕಪ್ಪಾಗೋಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನಾನಿಲ್ಲಿ ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತೇ ಇದೆ ಕರಿಬೇವು ನಿಮ್ಮ ಮಹಿಮೆ ಎಷ್ಟಿದೆ ಅಂತ. ಕರಿಬೇವು ಕೂದಲನ್ನು ಎಷ್ಟೇ ಬಿಳಿಯಾಗಿದ್ದರೂ ಕೂಡ ಕೂದಲನ್ನು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಮಾಡುತ್ತೆ. ತುಂಬ ಚಿಕ್ಕ ಏಜ್ಗೆ ಕೂದಲು ಬಿಳಿಯಾಗಿದೆ ಅನ್ನೋ ಸಮಸ್ಯೆಯನ್ನು ತುಂಬ ಜನರು ಅನುಭವಿಸ್ತಾ ಇದ್ದಾರೆ. ಆ ಬಿಳಿ ಆಗಿರುವ ಕೂದಲನ್ನು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಈ ಕರಿಬೇವು ಮಾಡುತ್ತೆ. ಹಾಗೆ ಕೂದಲು ದಪ್ಪಗಾಗುವಂತೆ ಕೂಡ ಮಾಡುತ್ತೆ. ಕೂದಲು ಬುಡದಿಂದಲೇ ಸ್ಟ್ರಾಂಗ್ ಮಾಡೋ ಶಕ್ತಿ ಈ ಕರಿಬೇವಿಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಹೊಟ್ಟಿನ ಸಮಸ್ಯೆಯನ್ನು ಕೂಡ ಇದು ದೂರ ಮಾಡುತ್ತೆ. ಹಾಗೆಯೇ ಸ್ಪ್ಲಿಟ್ ಎಂಡ್ ಕೂಡ ಆಗ್ತಾ ಇದೆ, ತುಂಬಾ ಕೂದಲು ಒಡೆಯುತ್ತಾ ಇದೆ. ಕೂದಲು ಒಡೆಯುವಿಕೆ ಸಮಸ್ಯೆಯನ್ನು ತುಂಬ ಜನ ಅನುಭವಿಸ್ತಾ ಇದ್ದಾರೆ. ಈ ಒಡೆಯುವಿಕೆ ಸಮಸ್ಯೆ ಇರೋದ್ರಿಂದ ಕೂದಲು ಬೆಳವಣಿಗೆನೇ ಆಗ್ತಾ ಇರಲ್ಲ. ಆ ಕೂದಲು ಒಡೆಯುವಿಕೆ ಸಮಸ್ಯೆಯನ್ನು ಕೂಡ ಇದು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು ಕರಿಬೇವು. ಹಾಗೆ ಕೂದಲನ್ನು ಸದಾಕಾಲ ಕಪ್ಪಾಗಿ ಇಟ್ಕೋಬೇಕು ಅಂತ ಅಂದರೆ, ಕಪ್ಪಾಗಿ ದಪ್ಪವಾಗಿ ಇಟ್ಕೋಬೇಕು ಅಂದರೆ ನಾವು ಈ ಕರಿಬೇವನ್ನು ಬಳಸಲೇಬೇಕಾಗುತ್ತೆ. ಹಾಗೆಯೇ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳುಗಳನ್ನು ಕೂಡ ತೊಗೊಂಡಿದ್ದೀನಿ. ನಾನು ಒಂದು ಬೌಲ್ಗೆ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳುಗಳನ್ನು ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ತೆಗೆದುಕೊಳ್ತಾ ಇದ್ದೀನಿ. ಹೀಗೆ ತೆಗೆದುಕೊಳ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಹೇರ್ಸ್ಗೆ ಸಪೋರ್ಟ್ ಮಾಡುತ್ತೆ ಈ ಮೆಂತ್ಯಕಾಳು. ಅದರಲ್ಲೂ ನೆನೆಸಿಟ್ಟಿರೋ ಮೆಂತ್ಯಕಾಳುಗಳಂತೂ ಕೂದಲಿಗೆ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತ ನಾನು ನೆನೆಸಿಟ್ಟು ತೊಗೊಂಡಿದ್ದೀನಿ. ನಮ್ಮ ಕೂದಲಿಗೆ ಅಲೋವೆರಾ ಹಾಗೂ ಕರಿಬೇವು ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಈ ಮೆಂತ್ಯಕಾಳು ಜೊತೆಗೆ ಸೇರಿಸ್ಕೊಂಡ್ರೆ ಅಂತೂ ಇನ್ನೂ ಡಬಲ್ ಆಗುತ್ತೆ ಕೂದಲು ಅಂತಲೇ ಹೇಳ್ಬೋದು. ಅದರಲ್ಲೂ ನೆನೆಸಿಟ್ಟಿರುವಂಥ ಮೆಂತ್ಯಕಾಳು ಇರ್ಬೋದು, ಹಾಗೆ ಮೆಂತ್ಯಕಾಳಿನ ನೀರಿರ್ಬೋದು, ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ 3 ಪದಾರ್ಥಗಳು ಕೂಡ ನಮ್ಮ ಕೂದಲಿಗೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾವು ಸ್ವಲ್ಪ ಮಜ್ಜಿಗೆಯನ್ನು ಕೂಡ ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ಬೆಸ್ಟಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಮಜ್ಜಿಗೆ ತಲೆಹೊಟ್ಟನ್ನು ನಿವಾರಣೆ ಮಾಡುತ್ತೆ, ನಮ್ಮ ಕೂದಲಿಗೆ ಜೀವ ತುಂಬೋ ಕೆಲಸವನ್ನು ಕೂಡ ಈ ಮಜ್ಜಿಗೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ 4 ಪದಾರ್ಥಗಳು ಕೂಡ ಹಾಗೆಯೇ ಕೂದಲಿಗೆ ಹೇಳಿ ಮಾಡಿಸಿರೋ ರೆಮಿಡಿಗಳು. ಇವುಗಳನ್ನು ಹೇರ್ ಪ್ಯಾಕ್ ಥರ ಇಲ್ಲಾಂದರೆ ಹೇರ್ ಆಯಿಲ್ ಥರ ನಾವು ಬಳಸ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ದಪ್ಪವಾಗಿ, ಉದ್ದವಾಗಿ, ಹಾಗೆ ಕಪ್ಪಾಗಿ ಕೂಡ ನಾವು ನೋಡ್ಕೋಬೋದು. ಹಾಗೆ ಕೂದಲು ರಫ್ ಆಗಿದೆ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಶೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೂದಲು ನೈಸ್ ಆಗುತ್ತೆ, ಹಾಗೆ ಒಂದೊಳ್ಳೆ ಹೊಳಪು ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಮೆಂತ್ಯಕಾಳುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ, ಹಾಗೆ ನಿಕೋಟಿನಿಕ್ ಆಮ್ಲದಿಂದ ಕೂಡ ಸಮೃದ್ಧವಾಗಿದೆ. ಅದರಲ್ಲೂ ನೆನೆಸಿಟ್ಟಿರೋ ಮೆಂತ್ಯಕಾಳುಗಳಂತೂ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ಅಂತಲೇ ಹೇಳ್ಬೋದು. ಇವೆಲ್ಲ ಪದಾರ್ಥಗಳು ಕೂಡ ಹಾಗೆಯೇ ಕೂದಲಿನ ಬುಡವನ್ನು ಗಟ್ಟಿಗೊಳಿಸುತ್ತೆ. ಹಾಗೆ ಕೂದಲು ತುಂಬ ಉದುರ್ತಾ ಇದೆ ಅಂದರೆ ಇವುಗಳನ್ನು ಬಳಸ್ತಾ ಬರೋದ್ರಿಂದ ಕೂದಲು ಉದುರೋ ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಹಾಗೆಯೇ ನಾನು ಒಂದು ಚಿಕ್ಕ ಬೌಲ್ನಷ್ಟು ಮಜ್ಜಿಗೆಯನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಮಜ್ಜಿಗೆಯನ್ನು ತೊಗೋಬೋದು, ಇಲ್ಲಾಂದರೆ ಮೊಸರನ್ನು ಕೂಡ ನಾವು ತೊಗೋಬೋದು. ನಾನಿಲ್ಲಿ ಮಜ್ಜಿಗೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಮಜ್ಜಿಗೆ ತಲೆಹೊಟ್ಟನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ಹಾಗೆಯೇ ಈ ಮಜ್ಜಿಗೆ ಕೂಡ ನಮ್ಮ ಕೂದಲನ್ನು ಸ್ಮೂತ್ ಆಗಿಸುವ ಕೆಲಸವನ್ನು ಮಾಡುತ್ತೆ, ಹಾಗೆ ಕೂದಲಿಗೆ ಒಂದೊಳ್ಳೆ ಹೊಳಪು ಬರುತ್ತೆ ಅಂತಲೇ ಹೇಳ್ಬೋದು. ಈ ಕರಿಬೇವು ಇರ್ಬೋದು, ಅಲೋವೆರಾ ಪೀಸ್ಗಳು ಇರ್ಬೋದು, ಹಾಗೆ ನೆನೆಸಿಟ್ಟಿರುವಂಥ
ಮೆಂತೆ ಕಾಳು ಇರ್ಬೋದು, ಹಾಗೆ ಮಜ್ಜಿಗೆ ಇರ್ಬೋದು. ಈ 4 ಪದಾರ್ಥಗಳಿಂದ ನಾವು ಹೇರ್ ಮಾಸ್ಕನ್ನು ರೆಡಿ ಮಾಡಿಕೊಂಡು ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡ್ಕೊಳ್ತಾ ಬರೋದ್ರಿಂದ ಕೂದಲಿಗೆ ಆಗುವಂಥ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ಬೆಳೆಸ್ಕೋಬೋದು. ನಾನಿಲ್ಲಿ ಸುಮಾರು 6ರಿಂದ 7ರಷ್ಟು ಕರಿಬೇವಿನ ಕಡ್ಡೆಗಳನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ತೆಗೆದುಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಅಂದರೆ ಸುಮಾರು 8ರಿಂದ 10 ಆಗುವಷ್ಟು ಅಲೋವೆರಾ ಪೀಸ್ಗಳನ್ನು ಕೂಡ ತೊಗೊಂಡಿದ್ದೀನಿ. ಇದರ ಮುಳ್ಳುಗಳನ್ನೆಲ್ಲ ತೆಗೆದುಬಿಟ್ಟು ಸುಮಾರು 8ರಿಂದ 10ರಷ್ಟು ಅಲೋವೆರಾ ಪೀಸ್ಗಳನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆಯೇ ರಾತ್ರಿ ನೆನೆಸಿಟ್ಟಿರೋ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳು, ಜೊತೆಗೆ ಅದರ ನೀರನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ನೀರಲ್ಲಿ ಮೆಂತ್ಯ ಕಾಳುಗಳನ್ನ ನೆನೆಸಿಟ್ಟಿರೋದ್ರಿಂದ ಮೆಂತ್ಯ ಕಾಳುಗಳಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿರುತ್ತೆ. ಹಾಗಾಗಿ ನೀರು ಜೊತೆಗೆ ಮೆಂತ್ಯ ಕಾಳನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಚಿಕ್ಕ ಬೌಲ್ನಷ್ಟು ಮಜ್ಜಿಗೆಯನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದೊಳ್ಳೆ ಪೇಸ್ಟನ್ನು ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ನಾನು ಪೇಸ್ಟನ್ನು ಕೂಡ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ನೀರನ್ನು ನಾನು ಮಿಕ್ಸ್ ಮಾಡಿಲ್ಲ. ಮಜ್ಜಿಗೆ ಹಾಗೂ ಮೆಂತ್ಯ ಕಾಳು ನೆನೆಸಿಟ್ಟಿರುವಂಥ ನೀರನ್ನು ನಾನು ತೊಗೊಂಡು ಈ ಥರ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಹೀಗೆ ಸಣ್ಣಕ್ಕೆ ರುಬ್ಕೊಂಡಿರುವಂಥ ಈ ಪೇಸ್ಟನ್ನು ಒಂದು ಬೌಲಿಗೆ ನಾವು ಶೋಧಿಸ್ಕೊಳ್ಳೋಣ. ಹೀಗೆ ನಾವು ಶೋಧಿಸ್ಕೊಳ್ಳೋದ್ರಿಂದ ಹಚ್ಕೊಳ್ಳೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕೂದಲು ಬೆಳೀತಾನೆ ಇಲ್ಲ, ಹಾಗೆಯೇ ತುಂಬಾ ತಲೆಯಲ್ಲಿ ಹೊಟ್ಟಾಗ್ತಾ ಇರುತ್ತೆ. ಯಾವಾಗಲೂ ಹೊಟ್ಟು ಇರೋದ್ರಿಂದ ಕೂದಲು ಬುಡ ಸಮೇತನೇ ಕೀಳ್ತಾ ಇದೆ. ಕೂದಲು ತುಂಬ ತೆಳುವಾಗಿದೆ, ಕೂದಲು ರಫ್ ಆಗಿದೆ, ಸ್ಮೂತ್ ಇಲ್ಲ ಕೂದಲು. ಆ ಥರ ಎಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರೆಲ್ಲ ಇದನ್ನು ನಾವು ಈ ಥರ ಪೇಸ್ಟನ್ನು ನಾವು ಮಾಡಿಕೊಂಡು ಹಚ್ಕೊಳ್ತಾ ಬರೋದ್ರಿಂದ ಆಟೋಮೆಟಿಕಲಿ ಕೂದಲಿಗೆ ಒಂದೊಳ್ಳೆ ರಿಸಲ್ಟು ಸಿಗುತ್ತೆ ಅಂತಲೇ ಹೇಳ್ಬೋದು. ನಾವು ಈ ಥರ ಪೇಸ್ಟನ್ನು ಶೋಧಿಸ್ಕೊಂಡು ಈ ಥರ ನೀರನ್ನು ಮಾತ್ರ ತಲೆಗೆ ಹಚ್ಕೊಳ್ಳೋದ್ರಿಂದ ತುಂಬಾ ಈಸಿ ಕೂಡ ಆಗುತ್ತೆ ನಮಗೆ ಹಚ್ಕೊಳ್ಳೋಕ್ಕೆ. ಹಾಗೆಯೇ ನಾವು ಈ ನೀರನ್ನು ನಾವು ಸ್ಪ್ರೇ ಮಾಡಿಕೊಂಡು ಸುಮಾರು 10ರಿಂದ 15 ನಿಮಿಷ ಹಾಗೆ ಬಿಟ್ಟು ತಲೆ ಸ್ನಾನ ಮಾಡ್ಕೊಳ್ತಾ ಬರೋದ್ರಿಂದ ತಕ್ಷಣವೇ ನಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಥರನೇ ನಾವು ಹೇರ್ ರೆಮಿಡಿನ ರೆಡಿ ಮಾಡಿಕೊಂಡು ನಮಗೆ ಯಾವಾಗ ತಲೆ ಸ್ನಾನ ಮಾಡ್ತೀವಿ ಆವಾಗ ಸುಮಾರು ಒಂದು 15ರಿಂದ 20 ನಿಮಿಷ ಮೊದಲು ನಾವು ತಲೆಯ ಬುಡಭಾಗಕ್ಕೆ ಪೂರ್ತಿಯಾಗಿ ಹಚ್ಕೊಂಡು ಲೈಟಾಗಿ ಮಸಾಜ್ ಮಾಡ್ಕೊಳ್ತಾ ತಲೆಯ ಬುಡಭಾಗದಿಂದ ತುದಿವರೆಗೂ ಕೂಡ ಹಚ್ಕೊಂಡು ಸುಮಾರು 15ರಿಂದ 20 ನಿಮಿಷ ಹಾಗೆ ಬಿಟ್ಟು ಕ್ಲೀನಾಗಿ ತಲೆ ವಾಶ್ ಮಾಡ್ಕೊಳ್ತಾ ಬರೋದ್ರಿಂದ ತತ್ಕ್ಷಣವೇ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಸ್ಪ್ರೇ ಬಾಟ್ಲಲ್ಲಿ ಕೂಡ ಹಾಕ್ಕೊಂಡು ನಾವು ಸ್ಪ್ರೇ ಮಾಡ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು. ಇದನ್ನು ಯಾರಾದ್ರೂ ಕೂಡ ಮಾಡ್ಕೋಬೋದು. ಚಿಕ್ಕ ಮಕ್ಕಳು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಚಿಕ್ಕ ಏಜಿಗೆ ಕೂದಲು ಬಿಳಿ ಆಗ್ತಾ ಇದೆ ಅನ್ನೋ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಹಾಗೆ ತುಂಬ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಪ್ಯೂರ್ ಮನೆಮದ್ದು ಆಗಿರುವುದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇರೋದೇ ಇಲ್ಲ ಅಂತಲೇ ಹೇಳ್ಬೋದು. 100ಕ್ಕೆ 100% ರಿಸಲ್ಟ್, ಪಕ್ಕಾ ರಿಸಲ್ಟ್ ಕೊಡುವಂಥ ಹೇರ್ ರೆಮಿಡಿ ಇದು. ಯಾವುದೇ ರೀತಿಯ ಹೇರ್ಗೆ ಸಮಸ್ಯೆಗಳು ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. 100% ರಿಸಲ್ಟ್ ಕೊಡುವ ಹೇರ್ ರೆಮಿಡಿ ಇದಾಗಿದೆ. ಕೇವಲ ಅಲೋವೆರಾ ಹಾಗೆಯೇ ಕರಿಬೇವು, ನೆನೆಸಿಟ್ಟಿರುವಂಥ ಮೆಂತ್ಯ ಕಾಳುಗಳು, ಒಂದು ಚಿಕ್ಕ ಬೌಲ್ನಷ್ಟು ಮೊಸರು ಆಗಿರ್ಬೋದು ಇಲ್ಲ ಮಜ್ಜಿಗೆನ ನಾವು ಬಳಸ್ಕೊಂಡು ಈ ಥರ ಪೇಸ್ಟನ್ನು ಮಾಡಿಕೊಂಡು ಶೋಧಿಸ್ಕೊಂಡು ತಲೆಗೆ ಹಚ್ಕೊಳ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡುಕೋಬೋದು. ನನಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.